ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. 2026ನೇ ವರ್ಷದ ಮಾರ್ಚ್ 3ನೇ ತಾರೀಕು ಗ್ರಸ್ತೋದಯ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿಕ್ಕಿದೆ. ಒಳ್ಳೆಯ ಪರ್ವಕಾಲ. ಎಷ್ಟು ನಿಮಿಷ ಇದೆ? ತುಂಬ ಕಡಿಮೆ. ಅದರಿಂದ ಬಹಳ ಎಚ್ಚರದಿಂದ ನಾವು ಸಾಧನೆ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟು ನಿಮಿಷ? 19 ನಿಮಿಷಗಳಷ್ಟೇ ಗ್ರಹಣ ಕಾಲ ಸಂಭವಿಸಲಿಕ್ಕಿದೆ. ಅದರಲ್ಲೂ ಸಮಯ ಯಾವಾಗ, ಗ್ರಹಣ ಸ್ಪರ್ಶ ಆಗೋದು ಯಾವಾಗ, ಯಾವ ಟೈಮ್ನಲ್ಲಿ ಸ್ನಾನ, ಯಾವ ಟೈಮ್ನಲ್ಲಿ ದಾನ ಇತ್ಯಾದಿಗಳು ಬಹಳ ವಿಷಯ ಇದೆ. ಅದನ್ನೆಲ್ಲ ನೋಡೋಣ. ಮೊದಲಿಗೆ ಗ್ರಹಣ ಸ್ಪರ್ಶದ ಸಮಯಕ್ಕೆ ಬಂದಾಗ 3 ಗಂಟೆ 19 ನಿಮಿಷಗಳು. ಗ್ರಹಣ ಮೋಕ್ಷದ ಸಮಯ ಎಷ್ಟೊತ್ತಿಗೆ? 6:47 ನಿಮಿಷಗಳಿಗೆ. ಅದು 19 ನಿಮಿಷ ಅಷ್ಟೇ ಪರ್ವಕಾಲ. ಹೇಗೆ ಅಂದರೆ ಸೂರ್ಯಾಸ್ತ ಆದಮೇಲೆ ಈ ಚಂದ್ರಗ್ರಹಣದ ಅನುಷ್ಠಾನ. ಬೆಂಗಳೂರು ಅವ್ರಿಗೆ ಸೂರ್ಯಾಸ್ತ ಯಾವಾಗ? 6:28 ನಿಮಿಷಕ್ಕೆ. ಹಾಗಾಗಿ ಆಗ ಕೂಡಲೇ ಸ್ನಾನ ಮಾಡಬೇಕು. ಇನ್ನು ಮೋಕ್ಷ ಸ್ನಾನ 6:47 ನಿಮಿಷ. ಅದು ಇಲ್ಲೊಂದು ಗಮನಿಸಬೇಕಾದ ವಿಷಯ. ಮೋಕ್ಷ ಸ್ನಾನ ಎಲ್ಲ ಊರವ್ರಿಗೆ ಒಂದೇ ಸಮಯ, ಒಂದೇ ಟೈಮ್, 6:47 ನಿಮಿಷ. ಆದರೆ ಸೂರ್ಯಾಸ್ತ ಆಗೋ ಸಮಯ ಸ್ವಲ್ಪ ಅದರ ಬದಲು ಇರುತ್ತೆ. ಈಗ ಬೆಂಗಳೂರಿನಲ್ಲಿರೋರ್ಗೆ ಒಂದು, ಬೇರೆ ಊರಿನಲ್ಲಿರೋರ್ಗೆ ಇನ್ನೊಂದು. ಈಗ ಬೇರೆ ಊರಿನಲ್ಲಿರೋರು ಏನು ಅನುಷ್ಠಾನ ಮಾಡಬೇಕು ಅದಕ್ಕೆ ಯೋಚನೆ ಬೇಡ. ಇಲ್ಲೇ ವೆಬ್ಸೈಟ್ ಲಿಂಕನ್ನು ಹಾಕಿದ್ದಾರೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಗಮನಿಸ್ಕೊಳ್ಳಿ. ನೀವು ಯಾವ ಊರಿನವರ ಆ ಊರಿನ ಪ್ರಕಾರ ಸೂರ್ಯಾಸ್ತ ಸಮಯಕ್ಕೆ ಸರಿಯಾಗಿ ಹಿಡಿದ ಸ್ನಾನವನ್ನ ಮಾಡಿ. ಇನ್ನು ವೇದಾರಂಭದ ವಿಷಯಕ್ಕೆ ಬರೋಣ. ವೇದಾರಂಭ ಅಂದ್ರೇನು? ಈ ಗ್ರಹಣಕ್ಕಿಂತ ಮುಂಚೆ ಒಂದಿಷ್ಟು ಸಮಯ ಏನೂ ತಗೊಳ್ಳೋ ಹಾಗಿಲ್ಲ, ಉಪವಾಸದಲ್ಲೇ ಇರಬೇಕು. ಚೂರು ಆಹಾರ ತಗೊಳ್ಳೋಂಗಿಲ್ಲ, ಒಂದು ತೊಟ್ಟು ನೀರು ಕುಡಿಯೋ ಹಾಗಿಲ್ಲ. ಇದು ಎಲ್ಲಿಂದ ಪ್ರಾರಂಭ ಅಂದರೆ ಈ 3ನೇ ತಾರೀಕು ಬೆಳಗ್ಗೆ ಸೂರ್ಯೋದಯದಿಂದಲೇ ಪ್ರಾರಂಭ. ಏನೂ ಕೂಡ ತಗೊಳ್ಳೋ ಹಾಗಿಲ್ಲ, ಉಪವಾಸದಲ್ಲೇ ಇರಬೇಕು. ಏನಾರು ಒಂದು ತಿನ್ನಬೇಕು, ನೀರನ್ನು ಕುಡಿಬೇಕು ಅಂದರೆ ಅದು ಗ್ರಹಣ ಮುಗಿದ ಮೇಲೇ, ಅಂದರೆ ಸ್ನಾನ ಮಾಡಾದ್ಮೇಲೆ ಅವನು ಮುಂದಕ್ಕೆ ತಗೊಳ್ಬೇಕು. ಅಂದರೆ 6:47 ನಿಮಿಷದ ನಂತರವೇ ತಗೊಳ್ಳಿಕ್ಕೆ ಅವಕಾಶ. ಅಲ್ಲ, ಮನೆಯಲ್ಲಿ ಬಾಣೆಯಂತರು ಇರ್ತಾರೆ, ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅನಾರೋಗ್ಯ ಹೊಂದಿರ್ತಾರೆ. ಇಂಥವರೆಲ್ಲ ಏನು ಮಾಡಬೇಕು? ಇವರೆಲ್ಲ ಅಶಕ್ತರು, ಕೈಲಾಗಲ್ಲ ಅಂದರೆ ಅವ್ರಿಗೂ ಒಂದು ಶಾಸ್ತ್ರ ಕೊಟ್ಟಿದೆ. ಅವ್ರೇನು ಮಾಡಬೇಕಂದ್ರೆ ಗ್ರಹಣದ ಸಮಯ ಏನಿದೆ ಅದಕ್ಕಿಂತ 3 ಗಂಟೆ ಮುಂಚೆನವರೆಗೂ ಅವಕಾಶ ಇದೆ. ಅಲ್ಲಿವರೆಗೂ ಅವರು ಆಹಾರವನ್ನು ತಗೊಳ್ಳಿಕ್ಕೆ ಇದೆ. ಅದು ಕೂಡ ಏನು ತುಂಬ ಹಾಕಿ ತಗೊಳ್ಬೋದು ಅಂತ ಜಾಸ್ತಿ ತಿನ್ನೋ ಹಾಗಿಲ್ಲ. ಎಷ್ಟು ಬೇಕೋ ಅಷ್ಟು, ತುಂಬ ಸುಸ್ತಾಗದೇ ಇರೋ ಥರ ಏನಿದೆ ಅಷ್ಟೊಂದು ತಗೊಳ್ಬೇಕು. ಅಲ್ಪ ಆಹಾರವನ್ನು ತಗೊಳ್ಬೇಕು ಅಂತ ಅರ್ಥ. ಇನ್ನು ಸ್ನಾನ ಮಾಡಬೇಕಾದ್ರೆ ಸರಿಯಾಗಿ ಆ ಟೈಮ್ಗೆ, ಗ್ರಹಣ ಯಾವಾಗ ಹಿಡೀತೋ ಆ ಟೈಮ್ಗೆ ಸ್ನಾನ ಮಾಡಬೇಕು. ಆವಾಗ ಉಟ್ಟ ಬಟ್ಟೆಯಲ್ಲೇ ಸ್ನಾನ. ಹಾಗಾಗಿ ಮುಂಚೆ ಎಲ್ಲ ರೆಡಿ ಮಾಡ್ಕೊಂಡಿರಿ. ಇನ್ನು ಮೋಕ್ಷ ಕಾಲದ ಸ್ನಾನನೂ ಕೂಡ ಸರಿಯಾಗಿ ಆ ಸಮಯ ಬಂದ ಮೇಲೆ ಸ್ನಾನ, ಮುಂಚೆನೇ ಸ್ನಾನ ಮಾಡಿಬಿಡೋದು ಅಲ್ಲ. ಸರಿಯಾಗಿ ಆ ಸಮಯ ಮೋಕ್ಷ ಆಯಿತು ಅಂತ ಆದಮೇಲೆ ಸ್ನಾನ ಮಾಡೋದು. ಈಗ ಚಂದ್ರಗ್ರಹಣ ಆದ್ದರಿಂದ ಚಂದ್ರನನ್ನು ನೋಡಿ ಆಮೇಲೆ ಸ್ನಾನವನ್ನು ಮಾಡಬೇಕು. ಈಗ 6:47 ನಿಮಿಷಕ್ಕೆ ಮೋಕ್ಷ ಕಾಲ ಅಂತ ಹಾಕಿದ್ದಾರೆ. ಹಾಗಾಗಿ ಆ ಟೈಮ್ ಆದಮೇಲೆ ಅಲ್ಲಿ ಚಂದ್ರನ ದರ್ಶನ ಮಾಡಬೇಕು. ಆಕಾಶದಲ್ಲಿ ನೋಡಿ ಸ್ನಾನ ಮಾಡಬೇಕು. ಕೆಲವು ಸಲ ಮೋಡಗಳಿದ್ದಾಗ ನಮಗೆ ಚಂದ್ರನ ದರ್ಶನ ಆಗಲ್ಲ. ಆಗೇನು ಮಾಡಬೇಕು? ಸಮಯ ಅಂತೂ ಆಯಿತು, ಅದರಿಂದಾಗಿ ಯೋಚನೆ ಇಲ್ಲ. ಒಂದ್ಸಲಿ ಆಕಾಶ ಮಂಡಲ ನೋಡಬೇಕು, ಪ್ರಯತ್ನ ಪಡಬೇಕು. 1-2 ನಿಮಿಷ. ತೀರಾ ಕಾಣಲೇ ಇಲ್ಲ ಅಂತ ಆದರೂ ಬಂದು ಸ್ನಾನ ಮಾಡಬಹುದು, ಯಾಕಂದ್ರೆ ಕಾಲ ಮೀರಿದ್ರಿಂದ. ಆದರೆ ಒಂದು ವೇಳೆ ಮೋಕ್ಷ ಸ್ನಾನ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಹಾಗೆ ಮೊದಲೊಂದ್ಸಲಿ ಸ್ನಾನ ಆಗಿತ್ತಲ್ಲ, ಬಿಟ್ಮೇಲೆ ಏನು ಸ್ನಾನ ಮಾಡೋದು ಸಾಕು ಅಂತ ಹಾಗೆ ಇದ್ದರೆ ಆಗ ಇಡೀ ವರ್ಷ, ಅಂದರೆ ಮುಂದೆ ಗ್ರಹಣ ಬರೋವರೆಗೆ ಸೂತಕ ಅಂತ ಆಗ್ಬಿಡುತ್ತೆ. ಹಾಗಾಗಿ ನಾವು ಮಾಡೋ ಯಾವುದೇ ದೇವತಾ ಕಾರ್ಯ ಆಗಲಿ, ಇನ್ಯಾವುದೇ ಹೋಮ ಆಗಲಿ ಎಲ್ಲವೂ ವ್ಯರ್ಥ. ಹಾಗಾಗಿ ತಪ್ಪದೇ ಮೋಕ್ಷ ಸ್ನಾನ ಅಂತೂ ಮಾಡಲೇಬೇಕು. ಇನ್ನು ಅಶಕ್ತರಿಗೆ ಹೇಗೆ ಸಾಧ್ಯ? ಆಗೋದೇ ಎಲ್ಲ ಸ್ನಾನ ಮಾಡಲಿಕ್ಕೆ ಅಂದರೆ ಕನಿಷ್ಠ ಪಕ್ಷ ಮೋಕ್ಷ ಸ್ನಾನವನ್ನಾದರೂ ಮಾಡಲೇಬೇಕು, ಕೊನೆಯ ಸ್ನಾನ.
ಕೊನೆ ಸ್ನಾನವನ್ನು ಮಾಡದೇ ಇದ್ರೆ ಖಂಡಿತ ಸೂತಕದ ಒಂದು ಆಚರಣೆ ಇದ್ದೇ ಇರುತ್ತೆ ಮುಂದಿನ ಗ್ರಹಣ ಕಾಲದವರೆಗೆ. ಹಾಗಾಗಿ ಏನು ಮಾಡಬೇಕು, ಬೇಗನೆ ಒಂದು ತಮಗೆ ಹಾಕ್ಕೊಡ್ಬೇಕು, ಇಲ್ಲ ಅಷ್ಟು ಹಾಕ್ಕೊಳ್ಳಿಕ್ಕಲ್ಲ ಪ್ರೋಕ್ಷಣೆನಾದರೂ ಮಾಡ್ಕೊಳ್ಬೇಕು. ಅಷ್ಟು ತೀರಾ ಆಸಕ್ತಿ ಇದ್ರೆ ಆಗ ದೇವರ ನಾಮ ಸ್ಮರಣೆ ಮಾಡ್ತಾ ಪುಂಡರೀಕಾಕ್ಷ ಅಂತ ಹೇಳ್ಕೊಳ್ತಾ ಸ್ಮರಣೆನಾದರೂ ಮಾಡಿಕೊಂಡು ಸ್ನಾನದಿಂದ ಶುದ್ಧಿಯನ್ನ ಮಾಡ್ಕೊಳ್ಬೇಕು. ಈ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಬೇಕಾದ್ರೆ ಎಲ್ಲೆಲ್ಲಿ ಮಾಡಿದ್ರೆ ಶ್ರೇಷ್ಠ ಸ್ನಾನವನ್ನ? ಅದೇನು ಸ್ನಾನ ನಮ್ಮ ಮನೇಲೇ ಮಾಡೋದು, ಮನೇಲಿ ಮಾಡೋದಕ್ಕಿಂತ ಕೆಲವು ಕಡೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಈ ಗ್ರಹಣ ಕಾಲದಲ್ಲಿ. ಅದನ್ನ ನೋಡ್ತಾ ಹೋಗೋಣ. ಈಗ ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಆ ತಣ್ಣೀರಿನ ಸ್ನಾನ ನಮ್ಮ ಕೈಲಿ ಆಗ್ತಾ ಇಲ್ಲ, ಮಾಡಿ ಸ್ನಾನ. ಬಿಸಿನೀರಾದ್ರೂ ಪರವಾಗಿಲ್ಲ, ತೀರಾ ಅಶಕ್ತರಾದ್ರೆ. ಬಿಸಿನೀರಿನಿಂದ ಸ್ನಾನ ಮಾಡಿದ ಕೂಡಲೇ ಪುಣ್ಯ ಇಲ್ಲ ಅಂತ ಏನಿಲ್ಲ, ಇರುತ್ತೆ, ಆದರೆ ಕಡಿಮೆ ಪುಣ್ಯ ಇರುತ್ತೆ. ಅಶಕ್ತರಾದ್ರಿಂದ ಅಷ್ಟಂತೂ ಮಾಡಲೇಬೇಕು, ಅದನ್ನ ಸ್ನಾನ ಮಾಡದೆ ಕೂಡಬಾರ್ದು. ಇನ್ನು ಬಿಸಿನೀರಿಗಿಂತ ತಣ್ಣೀರಿನ ಸ್ನಾನ ಮಾಡೋದು ಬಹಳ ಶ್ರೇಷ್ಠ. ಅದಕ್ಕಿಂತಲೂ ಏನಂದ್ರೆ ನಮ್ಮನೇಲಿ ತಣ್ಣೀರಿನ ಒಂದು ಸ್ನಾನ ಅಂದರೆ ಬೇರೆಯವರ ಮನೆಯಿಂದ ನೀರನ್ನು ತಗೊಂಡು ಬಂದು ಸ್ನಾನ ಮಾಡೋದಕ್ಕಿಂತ ನಮ್ಮನೇಲಿರುವಂಥ ನೀರಿನಿಂದ ಸ್ನಾನ ಮಾಡೋದೇ ಶ್ರೇಷ್ಠ ಅಂತ ಇನ್ನೊಂದು. ಇದಾದ ಮೇಲೆ ಹತ್ತಿರದಲ್ಲಿ ಬಾವಿ ಇತ್ತು ಅಂದರೆ ಯಾರ್ದಾರ ಮನೆಯಲ್ಲಿ ಆ ಬಾವಿಗೆ ಹೋಗಿ ಸ್ನಾನ ಮಾಡ್ಬೋದು. ಹಾಗಂತ ಅವ್ರು ಬೇರೆಯವ್ರ ಮನೆ ನೀರು ನಾವು ತಗೊಳ್ಬಾರ್ದು ಅಂತಿಲ್ಲ. ಬಾವಿಯಲ್ಲಿದ್ದರೆ ಆ ಬಾವಿಯ ನೀರನ್ನು ತಗೊಂಡು ಸ್ನಾನ ಮಾಡೋದು ಇನ್ನೂ ಉತ್ತಮ. ಇನ್ನು ಕೆರೆಯ ನೀರು, ಹಾಗೆ ಅದಕ್ಕಿಂತ ಸರೋವರದ ನೀರು, ಅದಕ್ಕಿಂತ ನದಿ ನೀರು. ಆ ನದಿ ನೀರಲ್ಲೂ ಕೂಡ ಮಹಾನದಿಗಳು ಅಂತ ಇದೆ, ಅಂದರೆ ಗಂಗಾ ನದಿ, ಯಮುನಾ ನದಿ, ಈ ಎಲ್ಲ ದೊಡ್ಡ ದೊಡ್ಡ ನದಿಗಳಲ್ಲಿ ಸ್ನಾನ ಮಾಡೋದು. ಇನ್ನು ಎಲ್ಲಿ ನದಿಗಳ ಸಂಗಮ ಆಗುತ್ತೆ, 2 ನದಿ 3 ನದಿ ಸೇರ್ಕೊಳ್ಳುತ್ತೆ, ಅಂಥ ಜಾಗದಲ್ಲಿ. ಅದಕ್ಕಿಂತ ಹೆಚ್ಚು ಸಮುದ್ರ. ಸಮುದ್ರ ಸ್ನಾನ ಅಂತೂ ತುಂಬ ಮೇಲಕ್ಕಿದೆ. ಸಮುದ್ರ ಸ್ನಾನ ಮಾಡೋದು ಈ ಗ್ರಹಣ ಕಾಲದಲ್ಲಿ ತುಂಬ ಶ್ರೇಷ್ಠ. ಇನ್ನು ಗ್ರಹಣ ಕಾಲದಲ್ಲಿ ನಾವು ಎಲ್ಲೂ ಹೋಗ್ಲಿಕ್ಕೆ ಆಗಿರ್ಲಿಲ್ಲ, ಮನೆಯಲ್ಲೇ ಇದ್ದೀವಿ, ಹಾಗ ನಮ್ಗೆ ನದಿಗಳ ಪುಣ್ಯ, ಸಮುದ್ರದಲ್ಲಿ ಸ್ನಾನ ಮಾಡೋ ಪುಣ್ಯ ಸಿಗಲ್ವಾ? ಯಾಕೆಂದ್ರೆ ಅಪರೂಪದ ಕಾಲ ಇದು. ಅಂದ್ರೆ ಅದಕ್ಕೊಂದು ಉಪಾಯ ಇದೆ. ಏನು ಉಪಾಯ? ಮಹಾನದಿಗಳು ಯಾವ್ದ್ಯಾವ್ದಿದೆಯೋ, ಗಂಗಾ, ಯಮುನಾ, ಎಲ್ಲ ನದಿಗಳು, ಅದರಲ್ಲಿ ಈ ಚಂದ್ರಗ್ರಹಣ ಬಂದಾಗ ವರುಣಾ ನದಿಯನ್ನ ವಿಶೇಷವಾಗಿ ಸ್ಮರಣೆ ಮಾಡ್ಕೊಳ್ಬೇಕು. ಆ ನದಿಯನ್ನು ನೆನಪಿಸ್ಕೊಳ್ಳಿ, ಇತರ ನದಿಗಳ ಹೆಸರನ್ನು ನೆನಪಿಸ್ಕೊಂಡು ನೀವು ತಲೆ ಮೇಲೆ ನೀರನ್ನು ಹಾಕ್ಕೊಳ್ಳಿ. ಅದರಿಂದ 100 ಯಜ್ಞ ಮಾಡಿದಷ್ಟು ಪುಣ್ಯ ಬರುತ್ತಂತೆ. ಹಾಗಾಗಿ ತಪ್ಪದೆ ಮನೆಯಲ್ಲಿದ್ದರೂ ಈ ಶ್ಲೋಕವನ್ನ ಹೇಳ್ಕೊಂಡು ಸ್ನಾನವನ್ನು ಮಾಡಿ ಪೂರ್ಣ ಫಲ ಸಿಗುತ್ತೆ. ಅದರಿಂದ ಅದು ಕೂಡ ಯೋಚನೆ ಮಾಡಬೇಕಾಗಿದ್ದಿಲ್ಲ. ಗ್ರಹಣದ ಸಮಯದಲ್ಲಿ ಯಾವ್ಯಾವ ಈ ತಿನ್ನೋ ಪದಾರ್ಥಗಳಿರುತ್ತೆ ಅದನ್ನು ಮತ್ತೆ ಆಮೇಲೆ ಬಳಸೋ ಹಾಗಿಲ್ಲ. ಅಲ್ಲ, ಹಾಗಾದ್ರೆ ಅಡುಗೆ ಮನೆಯಲ್ಲಿದ್ದ ಪದಾರ್ಥನೆಲ್ಲ ಹೊರಗೆ ಹಾಕ್ಬಿಡ್ಬೇಕಾ ಗ್ರಹಣ ಆದ್ಮೇಲೆ? ಅಂದರೆ ಹಾಗಿಲ್ಲ. ಮುಂಚೆನೆ ಗ್ರಹಣ ಹಿಡಿಯೋದಕ್ಕಿಂತ ನಾವು ದರ್ಭೆಗಳನ್ನು ಹಾಕಿರ್ಬೇಕು. ಅದು ಎಲ್ಲ ಕಡೆ ದರ್ಭೆ ಹಾಕ್ಬಿಟ್ರೆ ಎಲ್ಲ ವಸ್ತುನ ತಿನ್ಬೋದು ಅಂತಿಲ್ಲ. ಬೆಳಗಿನ ಜಾವ ಅನ್ನ ಮಾಡಿಟ್ಬಿಟ್ಟಿದ್ರು, ಅದ್ರ ಮೇಲೆ ದರ್ಭೆ ಹಾಕಿದ್ರು, ಗ್ರಹಣ ಆದ್ಮೇಲೆ ತಿಂದ್ರು, ಹೀಗೆಲ್ಲ ಇಲ್ಲ. ಕೆಲವು ಪದಾರ್ಥದ ಮೇಲೆ ದರ್ಭೆ ಹಾಕಿದ್ರು ಆ ವಸ್ತುನ ಆಮೇಲೂ ಬಳಸ್ಕೊಳ್ಬೋದು ಅಂತಿದೆ. ಅದು ಯಾವುದು? ಹಾಲು, ಮೊಸರು, ತುಪ್ಪ, ಮಜ್ಜಿಗೆ, ನೀರು, ಎಣ್ಣೆ, ಹೀಗೆ ಇಂಥ ಪದಾರ್ಥಗಳ ಮೇಲೆ ದರ್ಭೆ ಹಾಕಿದ್ರೆ ಸರಿ, ಅದನ್ನು ಗ್ರಹಣ ಆದ್ಮೇಲೂ ಬಳಸ್ಕೊಳ್ಬಹುದು. ಆದರೆ ಮುಸರೆ ಪದಾರ್ಥಗಳನ್ನ ಮುಂಚೆನೆ ಮಾಡಿ ಇಟ್ಕೊಂಡಿರೋದು, ತಿಂಡಿ ತಿನಿಸು ಎಲ್ಲ ಇರುತ್ತಲ್ಲ, ಅದ್ರ ಮೇಲೂ ದರ್ಭೆ ಹಾಕ್ಕೊಂಡು ಆಮೇಲೆ ಮತ್ತೆ ನಾವು ತಿನ್ಬಿಡ್ತೀವಿ, ಇಲ್ಲ. ಇದು ಅಶಕ್ತರಿಗೂ ಕೂಡ. ಈಗ ಅಶಕ್ತರು 3 ಗಂಟೆ ಮುಂಚೆ ತಿನ್ಬೋದು ಅಂತ ಆಗಲೇ ಹೇಳಿದ್ದೆ. 3 ಗಂಟೆ ಮುಂಚೆ ಫಲಾಹಾರವನ್ನು ತಗೊಂಡಿರ್ತಾರೆ, ಸ್ವಲ್ಪ ಉಳಿದಿರುತ್ತೆ, ದರ್ಭೆ ಹಾಕ್ಬಿಟ್ಟಿರೋದು, ಗ್ರಹಣ ಆದ್ಮೇಲೆ ಅದನ್ನು ಉಪಯೋಗಿಸ್ಕೊಳ್ಳೋದು ಮಾಡಬೇಡಿ. ಅದನ್ನು ಹೊರಗೆ ಹಾಕಬೇಕು, ಅದನ್ನು ತಗೊಳ್ಳೋ ಹಾಗಿಲ್ಲ ಸರ್ವಥ. ಅದನ್ನು ತಿಂದರೆ ಮುಂಚೆ ಪೂರ್ತಿ ಖಾಲಿಯಾಗಿರ್ಬೇಕು, ಅದನ್ನ ಉಳಿಸ್ಕೊಂಡು ಮತ್ತೆ ಮಾಡೋ ಹಾಗಿಲ್ಲ. ಅದರಿಂದ ಯಾವುದೇ ಒಂದು ಈ ಪದಾರ್ಥ ಬಿಟ್ಟು, ಇಷ್ಟು ಲಿಸ್ಟನ್ನು ಬಿಟ್ಟು ಇನ್ಯಾವುದೇ ಪದಾರ್ಥ ಮೇಲೆ ದರ್ಭೆ ಹಾಕಿದ್ರು ಕೂಡ ಅದನ್ನು ತಿನ್ನಲಿಕ್ಕೆ ಅಂತ ಯೋಗ್ಯ ಅಂತ ಭಾವಿಸಿಕೊಡುದು. ಹಾಗಂತ ಹಸಿ ಪದಾರ್ಥ ಏನಿದೆ ಅದನ್ನ ಸ್ವೀಕಾರ ಮಾಡಬಹುದು, ಆದರೆ ಅದರ ಮೇಲೆ ದರ್ಭೆಯನ್ನು ಮುಂಚೆ ಹಾಕಿರ್ಬೇಕು. ಅಂದ್ರೆ ತರಕಾರಿಗಳೇನಿರುತ್ತೆ ಅಂಥದ್ರ ಮೇಲೆ. ಗ್ರಹಣ ಬಿಟ್ಟ ಮೇಲೆ ವಿಶೇಷವಾಗಿ ಏನ್ ಬೇಕಾದ್ರೂ ತಗೊಂಡು ಬಂದು ಮಾಡ್ಕೊಳ್ಳೋದು ಅದು ಉಚಿತ, ಅದರಲ್ಲೇನು 2 ಮಾತಿಲ್ಲ. ಗರ್ಭಿಣಿ ಸ್ತ್ರೀಯರು, ಬಾಣಂತಿ ಸ್ತ್ರೀಯರು, ಇವರೆಲ್ಲ ಗ್ರಹಣ ಕಾಲದಲ್ಲಿ ಏನ್ ಮಾಡಬೇಕು ಅಂದ್ರೆ ಅವರು ನಾಮಸ್ಮರಣೆಯನ್ನು ಮಾಡ್ತಾ ಇರಲಿ. ಕೆಲವ್ರಿಗೆ ಏನು ವಿಶೇಷವಾಗಿ ಸ್ತೋತ್ರ ಅದು ಇದು ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ, ಕೆಲವರು ತುಂಬ ಗರ್ಭಿಣಿಯರಾಗಿರ್ತಾರೆ. ಅಂಥವರೆಲ್ಲ ಕನಿಷ್ಠ ಪಕ್ಷ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ರು ಅದು ದೊಡ್ಡ ಸಾಧನೆ. ಅಷ್ಟೇ ಅಲ್ಲ, ಇನ್ನೊಂದು ನೆನಪಿಡಬೇಕಾದ ವಿಷಯ, ಗರ್ಭಿಣಿ ಸ್ತ್ರೀಯರು ಅವರು ಈ ಚಾಕು ತಗೊಂಡು ಏನಾರೊಂದು ಹಣ್ಣನ್ನು ಹೆಚ್ಚೋದು,
ತರಕಾರಿನ ಹೆಚ್ಚೋದು, ಆ ಸಮಯದಲ್ಲಿ ಯಾವುದು ಈ ಥರದ್ದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಮಗುವಿನ ಮೇಲೆ ಅದರ ಪರಿಣಾಮ ಇರುತ್ತೆ. ಅದು ಹೇಗೆ ಬೇಕಾದರೂ ಪರಿಣಾಮ ಆಗ್ಬೋದು, ಅದು ಹೇಳಲಿಕ್ಕೆ ಬರಲ್ಲ. ಮಕ್ಕಳಿಗೆ ಏನೋ ಒಂದು ರೀತಿ ತೊಂದರೆ ಆಗ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಂದಿಗೂ ಅದನ್ನು ಮಾಡಬೇಡಿ. ಅಷ್ಟೇ ಅಲ್ಲ, ಈ ಹೊರಗಿನ ಕಿರಣಗಳು ಏನಿರುತ್ತಲ್ಲ ಅದು ಮೈಗೆ ತಾಕಬಾರ್ದು. ಗರ್ಭಿಣಿ ಸ್ತ್ರೀಯರಿಗೆ, ಬಾಣಂತಿ ಸ್ತ್ರೀಯರಿಗೂ ಕೂಡ. ಅದರಿಂದ ಯಾವ ರೂಮ್ನಲ್ಲಿ ನೀವಿರ್ತೀರೋ ಅಲ್ಲೇ ಸ್ನಾನವನ್ನು ಮಾಡಿಕೊಂಡು ಆರಾಮಾಗಿ ಅಲ್ಲೇ ಕೂತ್ಕೊಂಡು ನೀವು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಕಾಲವನ್ನು ಕಳೀರಿ. ಹಾಗಾಗಿ ಈ ಆಚರಣೆಗಳನ್ನು ತಪ್ಪದೆ ಮಾಡಿ. ಇನ್ನು ರಜಸ್ವಲ ಸ್ತ್ರೀಯರು ಅಂದರೆ ಪೀರಿಯಡ್ಸ್ ಟೈಮ್ನಲ್ಲಿ ಇದ್ದವರು ತಾವು ಅಶುದ್ಧರು ಅಂತ ಭಾವಿಸೋ ಹಾಗಿಲ್ಲ. ಇದೇ ಗ್ರಹಣ ಸಮಯದಲ್ಲಿ ಅವ್ರಿಗೂ ಶುದ್ಧಿ ಏರ್ಪಾಟಾಗಿರುತ್ತೆ. ಆದರೆ ಸ್ನಾನ ಮಾಡಬೇಕು. ಅವರು ಸ್ನಾನ ಮಾಡಿ ನಂತರ ಹರಿನಾಮ ಸ್ಮರಣೆ ಇತ್ಯಾದಿಗಳನ್ನು ಅವರು ಇತರ ಸ್ತ್ರೀಯರಂತೆ ಮಾಡಬೇಕು. ಕೊನೆಗೂ ಸ್ನಾನವನ್ನು ಮಾಡಬೇಕು. ಆಮೇಲೆ ಮುಗಿದೋಯ್ತು, ಶುದ್ಧರಾಗೇ ಬಿಟ್ವಿ, ಇನ್ನು ದಿವಸಗಳ ಆಚರಣೆ ಇಲ್ಲ ಅಂತಿಲ್ಲ. ಮತ್ತೆ ಇನ್ನು ದಿವಸಗಳಿತ್ತು ಅಂದರೆ ಆ ಆಚರಣೆ ಮಾಡಲೇಬೇಕು. ಅಷ್ಟನ್ನು ಆಚರಣೆ ಮಾಡಿದ ಮೇಲೆ 5ನೇ ನೀರು ಅಂತ ಏನಿದೆ ಅದು ಹಾಕ್ಕೊಂಡು ಮತ್ತೆ ಶುದ್ಧಿಯನ್ನು ಪಡೆದುಕೊಳ್ಬೇಕು. ಆದ್ದರಿಂದ ರಜಸ್ವಲ ಸ್ತ್ರೀಯರು ಹಿಡದ ಸ್ನಾನ ಹಾಗೆ ಬಿಟ್ಟ ಸ್ನಾನ ಎರಡೂ ಸ್ನಾನವನ್ನು ಅವಶ್ಯವಾಗಿ ಮಾಡಲೇಬೇಕು. ಇನ್ನು ಜಾತಾಶೌಚ ಮೃತಾಶೌಚ ಇದ್ದವ್ರು ಏನು ಮಾಡಬೇಕು ಅಂದರೆ ಅವರೂ ಕೂಡ ಸ್ನಾನವನ್ನ ಈ ಸಂದರ್ಭದಲ್ಲಿ ಮಾಡಲೇಬೇಕು. ಅದು ಎರಡೂ ಸ್ನಾನ. ಯಾಕಂದ್ರೆ ಅವರು ಈ ಟೈಮ್ನಲ್ಲಿ ಶುದ್ಧರಾಗೇ ಇರ್ತಾರೆ. ಆದರೆ ಸ್ನಾನವನ್ನು ಮಾಡಿ ಏನೇನು ಭಗವಂತನ ನಾಮಸ್ಮರಣೆ, ಭಗವಂತನ ಸ್ತೋತ್ರಗಳು, ಗುರುಗಳ ಸ್ತೋತ್ರ ಇವನ್ನೆಲ್ಲ ಅವರು ಅವಶ್ಯವಾಗಿ ಹೇಳ್ಕೊಳ್ಬೇಕು. ಆಮೇಲೆ ಬಿಟ್ಟ ಸ್ನಾನ ಮಾಡೋದು, ಆಮೇಲೆ ಯಥಾ ಪ್ರಕಾರವಾಗಿ ಸೂತಕದ ಆಚರಣೆ ಮುಂದುವರಿಯುತ್ತೆ. ಇನ್ನು ಗ್ರಹಣ ಕಾಲದಲ್ಲಿ ಎಲ್ರಿಗೂ ಅನ್ವಯಿಸೋ ಹಾಗೆ ಏನು ಮಾಡಬಾರ್ದು ಅಂತ ಬಹಳ ಮುಖ್ಯ. ತಿನ್ನಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿದ್ದ ವಿಷಯನೇ. ಅದರಲ್ಲಿ ಕೆಲವರು ತಿನ್ನಲ್ಲ, ನಾವು ಆರಾಮ್ ಮಲ್ಕೊಂಡ್ಬಿಡ್ತೀವಿ ಏನಂತೆ ಅಂದರೆ ಮಲ್ಕೊಳ್ಬೇಡಿ. ಯಾಕೆಂದರೆ ಮಲಗಿದವರಿಗೆ ರೋಗ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಅದರಿಂದ ರೋಗ ಬರುತ್ತೆ, ಮಲ್ಕೊಳ್ಬೇಡಿ. ಇನ್ನು ಮೂತ್ರ ವಿಸರ್ಜನೆಯನ್ನು ಮಾಡೋದು ಇದನ್ನು ಮಾಡಬೇಡಿ. ಯಾಕೆಂದರೆ ದಾರಿದ್ರ್ಯ ಪ್ರಾಪ್ತಿ ಅಂತ ಹೇಳ್ತಾರೆ, ಬಡತನ ಪ್ರಾರಂಭ ಆಗತ್ತಂತೆ, ಅದು ಬೇಡ. ಇನ್ನು ಮಲ ವಿಸರ್ಜನೆ ಮಾಡಿದರೆ ಆಗ ಕ್ರಿಮಿಯಾಗಿ ತಾನು ಹುಟ್ಟುತ್ತಾನೆ ಅಂತ ಇದೆ. ಹಾಗಾಗಿ ಅದನ್ನೂ ಮಾಡಬೇಡಿ. ಇನ್ನು ಮೈಥುನ, ಸ್ತ್ರೀ ಜೊತೆಗೆ ಸಂಪರ್ಕವನ್ನು ಮಾಡಿದರೆ ಅವನಿಗೆ ಊರು ಹಂದಿಯ ಜನ್ಮ ಬರುತ್ತೆ ಅಂತ ಹೇಳಿ, ಹಾಗಾಗಿ ಅದನ್ನು ಮಾಡಬೇಡಿ. ಇನ್ನು ಅಭ್ಯಂಜನ ಮಾಡ್ಕೊಳ್ತಾರೆ, ತಲೆಗೆ ಎಣ್ಣೆ ಹಚ್ಕೊಳ್ತಾರೆ, ಅದನ್ನು ಮಾಡ್ಕೊಳ್ಬೇಡಿ ಗ್ರಹಣ ಕಾಲದಲ್ಲಿ. ಯಾಕೆ ಅಂದರೆ ಅಂಥವ್ರಿಗೆ ಕುಷ್ಠರೋಗ ಬರುತ್ತೆ. ಇನ್ನು ಯಾರು ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅವ್ರಿಗಂತೂ ಅಧೋಗತಿ ಅಂತ ಹೇಳಿದ್ದಾರೆ. ತಿನ್ನೋದಂತೂ ಬಹಳ ನಿಷಿದ್ಧ. ಈ ಗ್ರಹಣ ಕಾಲದಲ್ಲಿ ಈಗ ಸೊಳ್ಳೆ ಬಂತು, ತಕ್ಷಣ ಕೈಯಿಂದ ಹೊಡೆದು ಬಿಡ್ತೀವಿ. ಆ ಥರ ಎಲ್ಲ ಮಾಡಬೇಡಿ. ಅದೆಲ್ಲ ಮಾಡಿದರೆ ಹಾವಿನ ಜನ್ಮ ಬರುತ್ತೆ, ಬೇಡ. ಇನ್ನು ಈ ಗ್ರಹಣ ಕಾಲದಲ್ಲಿ ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಆಗಬಾರ್ದು. ಹಾಗಾಗಿ ನಮ್ಮ ಹತ್ರ ಇರುವೆ ಬಂತು, ಅದನ್ನ ಹಿಂಗೆ ತುಳಿದು ಬಿಡೋದು, ಅದನ್ನು ಕೈಯಿಂದ ಕುಟ್ಟು ಬಿಡೋದು, ಈ ಥರ ಯಾವುದೇ ಆಗಲಿ, ಜಿರಳೆಗಾಗಲಿ, ಇರುವೆ ಆಯಿತು, ಇನ್ನು ಯಾವುದೇ ಪ್ರಾಣಿಗಳಿಗೂ ಆ ಟೈಮ್ನಲ್ಲಿ ಹಿಂಸೆ ಮಾಡಬಾರ್ದು. ಮಾಡಿದರೆ ದೊಡ್ಡ ನರಕ ಹೇಳಿದ್ದಾರೆ. ಅಂದರೆ ಅಭಿಪ್ರಾಯ ಪರ್ವಕಾಲದ ಸಮಯದಲ್ಲಿ ಇಂಥ ಮಾಡ್ತಾ ಕೊಡೋದ ಕೆಲಸನ ಎಲ್ಲ ಯಾವುದು ಮಾಡಬಾರ್ದು ಅಂತ. ಹೀಗಾಗಿ ಗ್ರಹಣ ಕಾಲದಲ್ಲಿ ತಪ್ಪದೆ ಈ ಅನುಷ್ಠಾನಗಳನ್ನು ಅವಶ್ಯವಾಗಿ ಮಾಡಬೇಕು. ಇನ್ನು ಯಾರಾದರೂ ಜಪವನ್ನು ಮಾಡಬೇಕು ಅಂತಿದ್ರೆ ನಮಗೆ ಮಂತ್ರೋಪದೇಶ ಆಗಿರಲ್ಲ ಅಂತ ಯೋಚಿಸ್ತಾ ಇರ್ತೀರಿ. ಈ ಟೈಮ್ನಲ್ಲಿ ಯಾರಾದ್ರು ಒಳ್ಳೆ ಗುರುಗಳು ಸಿಗ್ತಾರೆ ಅಂದರೆ ಆ ಗುರುಗಳ ಕೈಲಿ ಮಂತ್ರೋಪದೇಶ ತಗೊಳ್ಳಿ. ತುಂಬ ಸಮಯ, ಉತ್ತಮ ಸಮಯ. ಕೃಷ್ಣ ಮಂತ್ರ ಬಹಳ ಉತ್ತಮವಾದ ಮಂತ್ರ, ವೇದವ್ಯಾಸ ಮಂತ್ರ, ರಾಮದೇವರ ಮಂತ್ರ, ನರಸಿಂಹ ಮಂತ್ರ, ಧನ್ವಂತರಿ ಮಂತ್ರ, ಎಷ್ಟು ಮಂತ್ರಗಳಿವೆ. ನಿಮಗೆ ಯಾವ ದೇವತೆ ತುಂಬ ಇಷ್ಟನೋ, ಅವ್ರ ಅನುಗ್ರಹ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರೋ ಆ ಮಂತ್ರೋಪದೇಶವನ್ನು ಗುರುಗಳ ಕೈಲಿ ತಗೊಳ್ಳಿ. ಆಗ ಬೇಗ ಸಿದ್ಧಿಸತ್ತೆ. ಅದರ ಉಪದೇಶ ತಗೊಂಡ್ಮೇಲೆ ಶುರು ಮಾಡ್ತೀರಿ ಈ ಗ್ರಹಣ ಕಾಲದಿಂದ ಜಪ ಮಾಡಲಿಕ್ಕೆ. ಮಾರನೇ ದಿವಸನೇ ಬಿಟ್ಬಿಟ್ರೆ ಗೋವಿಂದ. ಆದರೆ ಹಿಡಿದ ಈ ಗ್ರಹಣದ ಸಮಯದಲ್ಲಿ ಯಾವ ಮಂತ್ರೋಪದೇಶ ಆಗಿರುತ್ತೆ ಅದನ್ನು ಚಾಚೂ ತಪ್ಪದೆ ಜೀವನವಿಡೀ ಪಾಲಿಸ್ಕೊಂಡು ಬನ್ನಿ, ಒಳ್ಳೆ ಫಲ ಸಿಗುತ್ತೆ ನಿಮಗೆ. ಯಾಕೆಂದರೆ ಗ್ರಹಣ ಕಾಲದಲ್ಲಿ ತಗೊಂಡ ಮಂತ್ರ ಸಿದ್ಧಿ ಅಷ್ಟು ಜೋರಾಗಿರುತ್ತೆ. ಈ ಗ್ರಹಣ ಕಾಲದಲ್ಲಿ ಮುಖ್ಯವಾಗಿ 3 ಮಾಡಬೇಕು. ಒಂದು ಜಪ, ಮತ್ತೊಂದು ತರ್ಪಣ, ಮತ್ತೊಂದು ದಾನ. ಜಪ ಯಾವಾಗ ಅಂದರೆ ಸ್ನಾನ ಆದ ಕೂಡಲೇ ಜಪ ಪ್ರಾರಂಭ ಮಾಡಿರ್ತೀವಿ. ಗಾಯತ್ರಿ ಮಂತ್ರ ಜಪ ಆಗ್ಬಹುದು, ಮಿಕ್ಕಿದ ಯಾವುದೇ ಮಂತ್ರಗಳ ಜಪ ಆಗ್ಬೋದು, ಅದನ್ನು ಮಾಡ್ತಾ ಇರ್ತೀವಿ. ಆಮೇಲೆ ಸ್ವಲ್ಪ ಜಪ ಆದ ಮೇಲೆ ಮುಂದೆ ಪಿತೃದೇವತೆಗಳ ಕಾಲ ಅಂತಲೇ ಹೇಳ್ತಾರೆ. ಮೊದಲು ದೇವತೆಗಳ ಕಾಲ, ಆಮೇಲೆ ಪಿತೃದೇವತೆ. ಆ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ತರ್ಪಣವನ್ನು ಕೊಡಬೇಕು. ಯಾರು ಅಧಿಕಾರಿಗಳೋ ಅವರು ಮಾತ್ರ ತರ್ಪಣ ಕೊಡಬೇಕು, ಮಿಕ್ಕಿದವರೆಲ್ಲ ತರ್ಪಣ ಕೊಡೋದಲ್ಲ. ಇನ್ನು ದಾನವನ್ನು ಯಾವಾಗ? ಗ್ರಹಣದ ಕೊನೆ ಟೈಮ್ನಲ್ಲಿ ದಾನವನ್ನು ಕೊಡಬೇಕು.
ಈಗ ಚಂದ್ರಗ್ರಹಣ ಆದ್ರಿಂದ ಅಕ್ಕಿ ಮತ್ತೆ ಮುತ್ತು ಮತ್ತೆ ಕೇತುವಿಗೆ ಸಂಬಂಧಪಟ್ಟ ಹಾಗೆ ಕೇತುಗ್ರಸ್ತ ಚಂದ್ರಗ್ರಹಣ ಆದ್ರಿಂದ ಕೇತುವಿಗೆ ಇಷ್ಟವಾದ ಕುರಳಿ ಮತ್ತು ವೈಢೂರ್ಯ ಮಣಿ ಇವುಗಳನ್ನ ದಾನ ಮಾಡಬೇಕು ಅಂತಿದೆ. ಇನ್ನು ಯಥಾಶಕ್ತಿಯಾಗಿ ದಕ್ಷಿಣೆ ಮತ್ತೆ ಬಂಗಾರ ಮತ್ತೆ ಎಳ್ಳು ಹೀಗೆ ಅನೇಕ ವಸ್ತುಗಳು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ದಾನವನ್ನ ಮಾಡಬೇಕು. ಅಷ್ಟು ದಾನ ಮಾಡಿದರ ಪುಣ್ಯ ಅನಂತ ಪಟ್ಟು ಫಲ. ಮಾಮೂಲಿ ದಿವಸಗಳಲ್ಲಿ ದಾನವನ್ನ ಮಾಡೋದಕ್ಕಿಂತ ಅನಂತ ಪಟ್ಟು ಪುಣ್ಯ ಈ ಕಾಲದಲ್ಲಿ ಸಿಗೋದ್ರಿಂದ ಅವಶ್ಯವಾಗಿ ಎಲ್ಲರೂ ದಾನವನ್ನ ಮಾಡಿ. ಆ ಟೈಮ್ನಲ್ಲಿ ಯಾರು ಸಿಗ್ತಾರೆ ದಾನಕ್ಕೆ? ಯಾರು ಸಿಗಲ್ವಲ್ಲ ಅಂದ್ರೆ ಸಂಕಲ್ಪವನ್ನ ಮಾಡ್ಕೊಳ್ಳಿ, ದಾನವನ್ನ ಕೊಡ್ತೀನಿ ಅಂತ ಹೇಳಿ. ಆಮೇಲೆ ಗ್ರಹಣ ಸ್ನಾನ ಎಲ್ಲ ಆದಮೇಲೆ ಮುಂದಕ್ಕೆ ಯಾರು ಸಿಗ್ತಾರೆ ಉತ್ತಮರು ಅವರಿಗೆ ಹೋಗಿ ಆ ದಾನವನ್ನು ಸಮರ್ಪಣೆ ಮಾಡಿ. ಇನ್ನು ಗ್ರಹಣದ ಸಮಯದಲ್ಲಿ ಪುರುಷರು ವಿಶ್ವಸಹಸ್ರನಾಮ ಪಾರಾಯಣ, ಗಾಯತ್ರಿ ಮಂತ್ರ ಜಪ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಇನ್ನು ಸ್ತ್ರೀಯರು ಲಕ್ಷ್ಮೀ ಶೋಭಾನೆ, ಮಧ್ವನಾಮ ಹೀಗೆ ಲಕ್ಷ್ಮೀ ಸ್ತೋತ್ರವನ್ನು ವಿಶೇಷವಾಗಿ ಹೇಳ್ಕೊಳ್ಳಿ. ಇದರ ಜೊತೆಗೆ ಕೃಷ್ಣ ಮಂತ್ರ ಜಪವನ್ನು ವಿಶೇಷವಾಗಿ ಮಾಡಿ. ಈ ಸಲಿಯ ಗ್ರಹಣದ ಶುಭ ಫಲ ಯಾರಿಗೆ, ಅಶುಭ ಫಲ ಯಾರಿಗೆ, ಮಿಶ್ರ ಫಲ ಯಾರಿಗೆ? ಶುಭ ಫಲ ಈ ಸಲ 4 ರಾಶಿಯವರಿಗಿದೆ. ತುಲಾ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಮಿಥುನ ರಾಶಿ ಇವರಿಗೆ ಶುಭ ಫಲ. ಇನ್ನು ಮಿಶ್ರ ಫಲ ಧನು ರಾಶಿ, ಕುಂಭ ರಾಶಿ, ಮೇಷರಾಶಿ, ಕರ್ಕ ರಾಶಿ ಇವರಿಗೆಲ್ಲ. ಇನ್ನು ಅಶುಭ ಫಲ ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಹಾಗೂ ವೃಷಭ ರಾಶಿ ಇವರಿಗೆ. ಅದರಲ್ಲೂ ವಿಶೇಷವಾಗಿ ಸಿಂಹರಾಶಿಯವರು, ಅದರಲ್ಲೂ ಪೂರ್ವ ಫಲ್ಗುನಿ ಅಂದರೆ ಪುಬ್ಬ ನಕ್ಷತ್ರದವ್ರು ಯಾರಿರ್ತಾರೆ ಅವರು ವಿಶೇಷವಾಗಿ ಜಪ ತಪಗಳನ್ನು ಮಾಡ್ಕೊಳ್ಬೇಕು. ಹೋಮಕ್ಕೆ ಬರೆಸಿರಿ, ಎಲ್ಲಿ ದೇವಸ್ಥಾನಗಳಲ್ಲಿ ಹೋಮ ಆಗುತ್ತೆ ನೀವು ಅದಕ್ಕೆ ಸೇವೆಯನ್ನು ಮಾಡಿ. ಅವಾಗ ವಿಶೇಷವಾದ ಅನಿಷ್ಟ ಫಲ ಏನೋ ಆಗ್ಲಿಕ್ಕಿದೆ ಮುಂದೆ ಅದರ ವಾರಣೆ ಆಗುತ್ತೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಆದರೆ ಮುನ್ಸೂಚನೆಯಂತೆ ಇದು ಮುಂದೆ ಕಷ್ಟ ಇದೆ ಸ್ವಲ್ಪ ಅಂತ. ಹಾಗಾಗಿ ಈ ಅನುಷ್ಠಾನವನ್ನು ವಿಶೇಷವಾಗಿ ಈ ನಕ್ಷತ್ರದವ್ರು ಮಾಡಿಕೊಂಡ್ರೆ ಫಲವನ್ನು ಅವಶ್ಯವಾಗಿ ಪಡಿಬಹುದು. ಇನ್ನು ಚಂದ್ರಗ್ರಹಣ ಕಾಲದಲ್ಲಿ ಎಲ್ಲ ರಾಶಿಯವರು ಶುಭ ಫಲ ಇದೆ ಅಂತ ಹೇಳಿ ಸುಮ್ಮನೆ ಕೊಡೋದಲ್ಲ, ಇನ್ನು ಒಳ್ಳೆ ಫಲ ಸಿಗತ್ತೆ ಜಾಸ್ತಿ ಅಂಥವರು ಎಲ್ಲರೂ ಕೂಡ ಪಾರಾಯಣವನ್ನು ಮಾಡಬೇಕು. ಹಾಗಾದ್ರೆ ಯಾವ ಮಂತ್ರಗಳನ್ನ ಪಾರಾಯಣ ಮಾಡಬೇಕು ಅಂದರೆ ಇಲ್ಲಿ ಕೆಲವು ಶ್ಲೋಕಗಳನ್ನು ಕೊಡಲಾಗಿದೆ, ಅದನ್ನ ಎಲ್ಲರೂ ಕೂಡ ನೋಡಿ ಹೇಳ್ಕೊಳ್ಳಿ. ಇದೆಲ್ಲ ಯಾರ ಪ್ರಾರ್ಥನೆ? ಎಲ್ಲ ದಿಕ್ಕುಗಳಲ್ಲಿರುವಂತಹ ದಿಕ್ಪಾಲಕರ ಪ್ರಾರ್ಥನೆ. ಇಂದ್ರದೇವರು, ವರುಣದೇವರು, ಯಮದೇವರು ಇವರೆಲ್ಲರ ಅನುಗ್ರಹ ನಮ್ಮ ಮೇಲಿರಲಿ. ವಿಶೇಷವಾಗಿ ನವಗ್ರಹಗಳ ಪಾರಾಯಣವನ್ನು ಮಾಡಿ, ವಿಶೇಷವಾಗಿ ನವಗ್ರಹಗಳ ಸ್ತೋತ್ರಗಳು ಅಂತಿದ್ರೆ ಅದನ್ನು ಪಾರಾಯಣ ಮಾಡಿ. ಆಗ ನವಗ್ರಹಗಳ ಬಾಧೆ ನಮಗೆ ಉಂಟಾಗೋದಿಲ್ಲ. ಇದನ್ನು ಎಷ್ಟು ಸಾರಿ ಹೇಳ್ಕೊಳ್ಬೇಕು? ಕನಿಷ್ಠ ಪಕ್ಷ ಯಾರೇ ಆಗಲಿ 3 ಸಲ ಅಂತೂ ಈ ಎಲ್ಲ ಶ್ಲೋಕಗಳನ್ನು ಹೇಳ್ಕೊಳ್ಳೇಬೇಕು. ಅದು ಆದಿಯಲ್ಲಿ ಅಂದರೆ ಗ್ರಹಣ ಸ್ನಾನ ಮಾಡಿದ ಕೂಡಲೇ, ಮತ್ತೆ ಮಧ್ಯದಲ್ಲಿ, ಕೊನೆಯಲ್ಲಿ, ಹೀಗೆ ಕನಿಷ್ಠ ಪಕ್ಷ 3 ಬಾರಿ ಹೇಳ್ಕೊಳ್ಳಿ. ಆಗ 3 ನಾವೆಲ್ಲ ತಾಪತ್ರಯಗಳು ಅಂತ ಹೇಳ್ತೀವಿ, ಆ ಎಲ್ಲ ಪರಿಹಾರ ಆಗುತ್ತೆ ತಾಪತ್ರಯಗಳು. ಹಾಗಾಗಿ ಎಲ್ಲರೂ ಈ ಕೊಟ್ಟ ಮಂತ್ರಗಳನ್ನು ತಪ್ಪದೆ ಹೇಳಿಕೊಂಡು ಆ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪೂರ್ಣವಾಗಿ ಪಾತ್ರರಾಗಿ ಅಂತ ತಿಳಿಸ್ತಾ, ಒಂದೇ ಒಂದು ಶ್ಲೋಕದಲ್ಲಿ ಇಡೀ ದಿಕ್ಪಾಲಕರ ಪ್ರಾರ್ಥನೆಯೂ ಕೂಡ ಇದೆ. ಇಂದ್ರೋ ನಲೋ ದಂಡಧರಶ್ಚ ಕಾಲಹ ಅಂತ ಹೇಳಿ. ನಮಗೆ ಅಷ್ಟೂ ಶ್ಲೋಕ ಹೇಳ್ಕೊಳ್ಳಿಕ್ ಬರ್ತಾ ಇಲ್ಲ, ತುಂಬ ಟೈಮ್ ಕಡಿಮೆ ಇದೆ. ಹೇಗೆ ಅಂದರೆ ಆ ಒಂದು ಶ್ಲೋಕವನ್ನು 10 ಬಾರಿ ಹೇಳ್ಕೊಳ್ಳಿ, ಆವಾಗ ಪೂರ್ಣ ಫಲವನ್ನು ಪಡೀಲಿಕ್ಕೆ ಅವಶ್ಯವಾಗಿ ಆಗುತ್ತೆ ಅಂತ ತಿಳಿಸ್ತಾ, ಈ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಇದು ಪರ್ವಕಾಲ. ಹಾಗಾಗಿ 19 ನಿಮಿಷ ಇದೆ, ತುಂಬ ಕಡಿಮೆ ನಿಮಿಷ ಇದೆ, ಏನು ಸ್ನಾನ ಮಾಡಲಿಕ್ಕೆ ಅಷ್ಟೊಂದು ನಿಮಿಷ ಬೇಕಾಗುತ್ತೆ, ಇನ್ನು ದಾನ ಎಲ್ಲಿ, ಜಪ ಎಲ್ಲಿ ಅಂತ ಯೋಚಿಸ್ಬೇಡಿ. ಕ್ಷಣ ಕ್ಷಣ ಎಷ್ಟು ಸಾಧ್ಯನೋ ಅಷ್ಟು ಉದಾಸೀನ ಭಾವ ಇಲ್ಲದೇನೆ ಎಷ್ಟು ಶಕ್ತಿಯಿಂದನೋ ಅಷ್ಟು ಮಾಡಿ. ಯಾಕೆಂದರೆ ಒಂದೊಂದು ನಿಮಿಷನೂ ಕೂಡ ನೀವೇನು ಮಾಡ್ತೀರಿ ಅದರ ಫಲ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಪವಿತ್ರ ಕಾಲ. ಟೈಮ್ ಕಡಿಮೆ, ಜಾಸ್ತಿ ಟೈಮ್ ಕೊಟ್ಟ ಕೆಲಸ ಉದಾಸೀನ ಭಾವ ಇರುತ್ತೆ ನಮಗೆ. 3 ಗಂಟೆ ಇದೆ ಗ್ರಹಣ ಕಾಲ, 1 ಗಂಟೆ ಇರೋದು ಅಷ್ಟೊತ್ತಿಗೆ ನಿದ್ದೆ ಬರ್ತಾ ಇರುತ್ತೆ, 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ. ಹಾಗಲ್ಲ, 19 ನಿಮಿಷದ ಚುರುಕಾಗಿರ್ಬೇಕು. ಕಡಿಮೆ ಟೈಮು ಆದರೆ ಬಹಳ ಫಲ ಪಡಲಿಕ್ಕೆ ಅವಕಾಶ ಇದೆ. ಅದರಿಂದ ಒಂದು ಸುಂದರವಾದ ಕಾಲ ಇದು. ತಪ್ಪದೆ ಎಲ್ಲರೂ ಅನುಷ್ಠಾನ ಮಾಡಿ, ಉದಾಸೀನ ಮಾತ್ರ ಮಾಡಬೇಡಿ ಅಂತ ತಿಳಿಸ್ತಾ, ಎಲ್ಲರಿಗೂ ಹರಿವಾಯು ಗುರುಗಳು ವಿಶೇಷವಾಗಿ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲ ಇಷ್ಟಾರ್ಥಗಳನ್ನು ಬೇಗ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ
ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.